ಅಂಡರ್ ಐ ಡಾರ್ಕ್ ಸರ್ಕಲ್ ಅಥವಾ ಕಣ್ಣು ಕೆಳಗಡೆ ಒಂದು ರೀತಿಯ ಬ್ಲ್ಯಾಕ್ ರಿಂಗ್ ಆಗುವಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದಕ್ಕೊಂದು ಒಳ್ಳೆ ಮನೆಮದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ನಮ್ಮ ವಿಶೇಷವಾಗಿರುವಂಥ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಅದ್ಭುತವಾದಂಥ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ನನ್ನನ್ನು ಬಹಳಷ್ಟು ಜನ ಕೇಳ್ತಾ ಇದ್ದರು, ಈ ಅಂಡರ್ ಐ ಡಾರ್ಕ್ ಸರ್ಕಲ್ ಅಥವಾ ಕಣ್ಣು ಕೆಳಗಡೆ ಒಂದು ರೀತಿ ಕಪ್ಪು ರಿಂಗ್ಸ್ ಆಗುತ್ತಲ್ಲ, ಇದಕ್ಕೊಂದು ಒಳ್ಳೆಯ ಮನೆಮದ್ದನ್ನು ಹೇಳಿ ಅಂತೇಳಿ ಹೇಳ್ತಾ ಇದ್ರು. ಅಂಥವರಿಗಾಗಿ ನಾನೊಂದು ಸಿಂಪಲ್ ಮನೆಯಲ್ಲೇ ಮಾಡ್ಬೋದಾದಂಥ ಈಸಿ ಮನೆಮದ್ದನ್ನು ಇವತ್ತು ಹೇಳ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವುದು ಕೇವಲ ಎರಡೇ ಇಂಗ್ರೀಡಿಯೆಂಟ್ಸು, ಟೊಮೆಟೊ ಮತ್ತು ಲಿಂಬೆಹಣ್ಣು. ಇಷ್ಟಿದ್ರೆ ಸಾಕು. ಇದರಲ್ಲಿ ನಾವು ಒಂದು ಅದ್ಭುತವಾದಂಥ ಒಂದು ಮನೆಮದ್ದನ್ನು ಮಾಡ್ಬೋದು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ. ಮೊದಲಿಗೆ ಈ ಟೊಮೆಟೊ ಇದೆಯಲ್ಲ, ಟೊಮೆಟೊನ ಕತ್ತರಿಸಿ ಇದರಿಂದ ನಾವು ಇದರ ಜ್ಯೂಸನ್ನು ತೆಗಿಬೇಕು. ಹೆಚ್ಚಬೇಕಿಲ್ಲ, ಖಾಲಿ 1 ಸ್ಪೂನ್ ಸಿಕ್ಕಿದ್ರೆ ಸಾಕು. ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಕತ್ತರಿಸ್ಕೊಂಡು ಅದರಿಂದ ಜ್ಯೂಸನ್ನು ತೆಗಿಯೋಣ. ಈ ರೀತಿ ನಾನು ಕತ್ತರಿಸ್ಕೊಂಡು ಒಂದು ಇದಕ್ಕೆ ಬಟ್ಟೆಗೆ ಹಾಕಿ ನಾನು ಜ್ಯೂಸ್ ತೆಗಿತಾ ಇದ್ದೇನೆ. ಬಟ್ಟೆಯಲ್ಲಿ ಹಾಕಿ ಹಿಂಡಿ ತೆಗಿತಾ ಇದ್ದೇನೆ. ಇಲ್ಲ ಅಂದರೆ ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಕೂಡ ಜ್ಯೂಸ್ ತೆಗಿಬೋದು. ನಾನು ಬಟ್ಟೆಯಲ್ಲಿ ತೆಗಿತಾ ಇದ್ದೇನೆ. ನೀವು ಇದನ್ನು ಕತ್ತರಿಸೋಕ್ಕಿಂತ ಮೊದಲು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡಿರಿ. ಅದರಲ್ಲಿ ಕಸ ಗಿಸ ಏನಿದ್ರು ಅಂದರೆ ಅಥವಾ ಧೂಳಿದ್ರೆ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ನಂತರ ನೀವು ಈ ರೀತಿ ಕತ್ತರಿಸ್ಕೊಳ್ಳಿ. ಇದನ್ನು ನಾನೊಂದು ಬಟ್ಟೆಗೆ ಹಾಕ್ಕೊಂಡೀಗ ಇದನ್ನು ಹಿಂಡಿ ನಾನು ಇದರ ರಸ ತೆಗಿತೇನೆ. ನೋಡಿ, ಟೊಮೆಟೊ ಜ್ಯೂಸನ್ನ ನಾನು ತೊಗೊಂಡಿದ್ದೇನೆ. ಈಗ ಇಷ್ಟು ಸಾಕಾಗುತ್ತೆ. ಈಗ ಈ ಲಿಂಬೆಹಣ್ಣಿನಿಂದ ಒಂದು ಸ್ವಲ್ಪ ಜ್ಯೂಸ್ ತೊಗೊಳ್ಬೇಕು ನಾವು, ಅಂದರೆ 1 ಸ್ಪೂನ್ ಸಾಕಾಗ್ತದೆ. ನಾನು ನಿಂಬೆಹಣ್ಣಿನ ಜ್ಯೂಸನ್ನ ತಗೊಳ್ತಾ ಇದ್ದೇನೆ. 1 ಸ್ಪೂನ್ ಸಾಕಾಗ್ತದೆ. ಈಗ ಈ 2 ಜ್ಯೂಸನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಜ್ಯೂಸ್ ಜೊತೆಗೆ ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅಂದರೆ ಅದು ಲಿಂಬೆ ರಸ ಮತ್ತು ಟೊಮೆಟೊ ರಸ ಇದೆಯಲ್ಲ, ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಇಷ್ಟು ಮಿಕ್ಸ್ ಆಗಿದೆ. ಈಗ ಸಾಕೀಗ ನಾನು ಮುಂದೆ ಏನು ಮಾಡೋದು ಅಂತ ಹೇಳ್ತೇನೆ. ಈಗ ನೀವೊಂದು ಕಾಟನ್ ತೊಗೊಳ್ಳಿ ಅಥವಾ ಬಟ್ಟೆ ಆದರೂ ಆಗುತ್ತೆ. ಇದನ್ನು ತೊಗೊಂಡು ಈ ರೀತಿಯಲ್ಲಿ ಅದ್ದಿ ನಿಮ್ಮ ಕಣ್ಣು ಕೆಳಗಡೆ ಇದನ್ನು ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ. ಲೈಟ್ ಅಂದರೆ ಜಾಸ್ತಿ ಒತ್ತಿ ಮಸಾಜ್ ಮಾಡ್ಕೋಬೇಡಿ, ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ಕಣ್ಣು ಕೆಳಗಿನ ಸ್ಕಿನ್ ಇದೆಯಲ್ಲ ತುಂಬ ಸೆನ್ಸಿಟಿವ್ ಆಗಿರ್ತದೆ. ಅದಕ್ಕೆ ಇದನ್ನು ಕರೆಕ್ಟಾಗಿ ನೀವು ಈ ರೀತಿಯಲ್ಲಿ ರೌಂಡ್ ಶೇಪ್ನಲ್ಲಿ ಈ ರೀತಿಯಲ್ಲಿ ಮಸಾಜ್ ಮಾಡ್ಕೋಬೋದು. ಇಷ್ಟು ಮಾಡಿ ದಿನಕ್ಕೆ 2 ಸರಿ ನೀವು ಮಾಡಿದರೆ ತುಂಬ ಒಳ್ಳೆಯದು. ಕಣ್ಣಿಗೆ ತಾಸ್ಕೊಳ್ಬೇಡಿ, ಯಾಕಂದರೆ ಇದರಲ್ಲಿ ಲಿಂಬೆ ರಸ ಇರಲಿಕ್ಕೆ ಹೋಗಿ ನಿಮ್ಮ ಕಣ್ಣು ಉರಿಬೋದು. ಕಣ್ಣಿಗೆ ತಾಸ್ಕೊಬೇಡಿ. ಕಣ್ಣು ಮುಚ್ಕೊಂಡು ಕಣ್ಣಿನ ಕೆಳಭಾಗ ಅಂದರೆ ಎಲ್ಲಿ ಬ್ಲ್ಯಾಕ್ ಸರ್ಕಲ್ ಇರ್ತದೋ ಅಲ್ಲಿ ನೀವು ಸಂಪೂರ್ಣವಾಗಿ ಇವನ್ ಕಣ್ಣಿನ ರೆಪ್ಪೆ ಮೇಲೆ ಕೂಡ ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಕ್ಲೀನಾಗಿ, ಬಟ್ ಕಣ್ಣು ಒಳಗಡೆ ಹೋಗದೆ ಇರೋಗಿ ನೋಡಿಕೊಳ್ಳಿ. ಇದನ್ನು ಹಾಕಿ ನೀವು ಕ್ಲೀನಾಗಿ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಕೊನೆಗೆ ಕ್ಲೀನಾಗಿ ತೊಳೆದ್ಬಿಡಿ, ಸಾಕು. ಇದೇ ಥರ ಮಾಡಿ ಡೈಲಿಗೆ ದಿನ 2 ಸರಿ ನೀವು ಮಾಡಿ. ಈ ಥರ ಸ್ವಲ್ಪ ದಿನದಲ್ಲಿ 1 ವಾರದೊಳಗಡೆ ನಿಮ್ಗೆ ಅದರ ಡಿಫ್ರೆನ್ಸ್ ಗೊತ್ತಾಗ್ತದೆ. ಇಷ್ಟೇ. ಇದಕ್ಕಿಂತಲೂ ಸಿಂಪಲ್ ನಿಮಗೆ ಹೋಮ್ ರೆಮಿಡಿ ಇನ್ಯಾವುದೂ ಇಲ್ಲ ಅಂತ ತಿಳ್ಕೊಳ್ತೇನೆ ನಾನು. ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಹೆಚ್ಚು ಕಡಿಮೆ ಒಂದು 1 ವಾರ 15 ದಿನದೊಳಗಡೆ ಅಂತೂ ನಿಮ್ಮ ಡಾರ್ಕ್ ಸರ್ಕಲ್ ಇದೆ ಅದು ಸ್ವಲ್ಪ ಲೈಟಾಗಲಿ ಪ್ರಾರಂಭ ಆಗ್ತದೆ. ಕ್ರಮೇಣ ಸಂಪೂರ್ಣವಾಗಿ ನಶಿಸ್ತದೆ. ಎಲ್ಲದಕ್ಕಿಂತ ಮುಖ್ಯ ನೀವು ಏನಂದರೆ ಚೆನ್ನಾಗಿ ನಿದ್ದೆ ಮಾಡಿ, ಆವಾಗ ಕೂಡ ಡಾರ್ಕ್ ಸರ್ಕಲ್ ಬರಲ್ಲ. ಹಾಗೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ, ಬಟ್ ನೀವು ನಿದ್ದೆ ಚೆನ್ನಾಗಿ ಮಾಡಿದರೂ ಕೂಡ ಡಾರ್ಕ್ ಸರ್ಕಲ್ ಸಮಸ್ಯೆ ಬರೋದಿಲ್ಲ ನಿಮಗೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.